ತಮಿಳುನಾಡಿನ ಮಹಾ ದುರಂತವನ್ನ ಪ್ರತಿ ದೃಶ್ಯಾವಳಿಗಳ ಮೂಲಕ ನಾವು ನೋಡ್ತಾ ಇದ್ವಿ. ಡ್ರೋನ್ ದೃಶ್ಯಾವಳಿಗಳು ಹಾಗಾದ್ರೆ ಯಾವ ರೀತಿ ಭೀಕರತೆಯನ್ನ ತೋರಿಸಿದೆ ಅದನ್ನು ಕೂಡ ನೋಡ್ಬಿಡೋಣ. ಚೂರಲ್ಮಲ ಹಾಗೂ ಮುಂಡಕ್ಕೈ ಸ್ಥಳಗಳ ಡ್ರೋನ್ ದೃಶ್ಯ ಕೂಡ ಸೆರೆಯಾಗಿದೆ. ನದಿ ಅಕ್ಕಪಕ್ಕದ ಗ್ರಾಮಗಳೇ ನಾಮಾವಶೇಷ ಆಗಿದೆ. ಅಲ್ಲೊಂದು ನಾಗರಿಕತೆ ಇತ್ತು, ಆ ಗ್ರಾಮ ಸಮೃದ್ಧವಾಗಿ ಇತ್ತು ಅಂತ ಹೇಳೋ ಸಮಯ ಬಂದ್ಬಿಟ್ಟಿದೆ. ಯಾಕಂದ್ರೆ ಆ ರೀತಿಯಾದಂತಹ ದೃಶ್ಯ, ನತದೃಷ್ಟ ಗ್ರಾಮಗಳು ಯಾವ್ದ್ಯಾವುದು, ಚೂರಲ್ಮಲ ಹಾಗೂ ಮುಂಡಕ್ಕೈ ಪ್ರಕೃತಿಯ ಮುನಿಸಿಗೆ, ಅರೆಕ್ಷಣದ ಮುನಿಸಿಗೆ ಗ್ರಾಮಕ್ಕೆ ಗ್ರಾಮಗಳೇ ಇಲ್ಲವಾಗಿರುವಂತಹ ಸ್ಥಿತಿ ಇದೆ. ಈಗ ಗ್ರಾಮದ ಯಾವ ಕಡೆ ಕಣ್ಣು ಹಾಯಿಸಿದ್ರು ಕೂಡ ನೋಡಿ, ದೃಶ್ಯಾವಳಿಗಳನ್ನ ನೋಡ್ತಾರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸಮೃದ್ಧ ಊರಿದು, 2-3 ದಿನಗಳ ಹಿಂದೆ ಇದು ಸಮೃದ್ಧ ಊರು. ಬಟ್ ಈಗ ನೋಡ್ತಾ ಇದ್ದೀರಾ, ಸ್ಮಶಾನದ ರೀತಿ ಕಾಣಿಸ್ತಾ ಇದೆ. ಮನೆಗಳ ತಳಪಾಯ ಕಾಣಿಸ್ತಾ ಇದೆ. ಮನೆಗಳು ಬೆರಳೆಣಿಕೆಯಷ್ಟು ಮಾತ್ರ ಉಳಿದಿದೆ, ಅದು ಡ್ಯಾಮೇಜ್ ಆಗಿದೆ. ಬಯಲು ಪ್ರದೇಶದ ರೀತಿ ಇದೆ. ನದಿ ತನ್ನ ದಿಕ್ಕನ್ನ ಬದಲಾಯಿಸಿದ ರೀತಿ, ಪಥವನ್ನ ಬದಲಾಯಿಸಿದ ರೀತಿಗೆ ನಲುಗಿ ಹೋಗಿದ ನತದೃಷ್ಟ ಗ್ರಾಮದ ಚಿತ್ರಣ ಇದು.